ಎರಡನೇದಾಗಿ NDRFನಲ್ಲಿ ಈಗಾಗಲೇ ದುಡ್ಡಿದೆ. DC ಅವರ PD ಅಕೌಂಟ್ನಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲಿ 15ರಿಂದ 20 ಕೋಟಿ ರೂಪಾಯಿ ಇರ್ತದೆ. ರಾಜ್ಯದಲ್ಲಿ ಈ ವರ್ಷ ಮುಂಗಾರು ಮಳೆ ಸಂಪೂರ್ಣ ಕೈಕೊಟ್ಟಿದ್ದು ತೀವ್ರ ಬರ ಪರಿಸ್ಥಿತಿ ನಿರ್ಮಾಣವಾಗಿದ್ದರೂ ರಾಜ್ಯ ಸರ್ಕಾರ ಬರ ನಿರ್ವಹಣೆಯಲ್ಲಿ ಸಂಪೂರ್ಣ ವಿಫಲವಾಗಿದೆ ಅಂತ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಆಶಾಭಾವನೆಯಿಂದ ಪ್ರಾರಂಭದಲ್ಲಿ ಮಳೆಯಾಗಿದ್ದರಿಂದ ಬಿತ್ತನೆಯನ್ನು ಮಾಡುವಂಥ ಪ್ರಯತ್ನ ಮಾಡಿದರು. ಬಿತ್ತನೆ ಆದರೂ ಕೂಡ ಇವತ್ತು ಕಳೆದ ಮಳೆ ಇರೋದ್ರಿಂದ ಜುಲೈ ತಿಂಗಳಲ್ಲಿ ಮಳೆ ಆಗುತ್ತೆ ನಿರೀಕ್ಷೆ. ಜುಲೈ ತಿಂಗಳು ಸಂಪೂರ್ಣ ವಿಫಲ ಆಗಿದೆ. ಹೀಗಾಗಿ ಭಾಳಷ್ಟು ಜನ ರೈತರು ಬಿತ್ತನೆ ಮಾಡಿಲ್ಲ. ಇನ್ನು ಬಿತ್ತನೆ ಮಾಡಿದವ್ರದ್ದು ಕೂಡ ಬೆಳೆ ಸಂಪೂರ್ಣ ಹಾಳಾಗಿದೆ. ಇಲ್ಲಿ ನಾವು ನೋಡ್ತಾ ಇದ್ದೀವಿ, ಎಲೆಗಳಿಗಾಗಲೇ ಹಳದಿಯಾಗಿದೆ, ಕಾಳು ಕೂಡ ಕೂಡಿಲ್ಲ. ಅಲ್ಲಿ ಹೆಸರು ಸಂಪೂರ್ಣ ವಿಫಲ ಆಗಿದೆ. ಅದಿರೋದು 60 ದಿವಸ ಅದರ ಒಂದು ಶಾರ್ಟ್ ಟರ್ಮ್ ಕ್ರಾಪ್. ಅಲ್ಲಿ 45 ದಿವಸ ಆಗಿದೆ. ಮುಂದೆ ಬೆಳೆ ಆದರೂ ಕೂಡ ಬೆಳೆ ಇಲ್ಲ. ಹೆಸರು, ಉದ್ದು, ಕೂಡ ಇವತ್ತು ವಿಫಲವಾಗಿದೆ. ಇತ್ತು ಕೆಲವರೆಲ್ಲ ಮೆಣಸಿನ್ಕಾಯಿ ಹಚ್ಚಿದ್ದಾರೆ, ಬಿತ್ತಿದ್ದಾರೆ, ಅವು ಕೂಡ ವಿಫಲ ಆಗಿದೆ. ಇದನ್ನು ಒಂದು ಗಮನಿಸಬೇಕಾಗಿರೋದೇನು ಅಂತಂದರೆ, ಒಂದೊಂದು ಕಿಲೋಮೀಟ್ರಿಗೆ ಒಂದೊಂದು ಥರ ಆಗ್ತಾಯಿದೆ. ಅದಕ್ಕಾಗಿ ಪ್ರಿಲಿಮಿನರಿ ಸರ್ವೆ ಇಷ್ಟೊತ್ತಿಗೆ ಮಾಡಬೇಕಾಗಿತ್ತು ಸರ್ಕಾರ, ಅದು ಮಾಡಿಲ್ಲ. ಐ ಕಾಂಟ್ಯಾಕ್ಟ್ ಸರ್ವೆ ಮಾಡಬೇಕಾಗಿತ್ತು, ಅದು ಮಾಡಿಲ್ಲ. ಮೊದಲನೇದಾಗಿ ರಾಜ್ಯ ಸರ್ಕಾರ ಘೋಷಣೆ ಮಾಡಿದ್ದೆ ಮುಂಚೆ. ನಿನ್ನೆ ರೆವಿನ್ಯೂ ಮಿನಿಸ್ಟರ್ ಹೇಳಿದ್ದಾರೆ, ನಾವು DC ವರದಿ ತರ್ತೀವಿ ಅಂತ. ಬಟ್ ನೀವು ಸಂಪೂರ್ಣವಾಗಿ ಸರ್ವೆ ಮಾಡಿ ವರದಿ ಕಳಿಸಿದ್ರೆ ಸಮರ್ಪಕ. ಅದಕ್ಕೆ ಒಂದು ವಿಧಾನ ಇದೆ. NDRFನಲ್ಲಿ ನೀವು ಸಹಾಯ ತೊಗೋಬೇಕಾದ್ರೆ ಅದರದ್ದೇ ಆದಂಥ ಒಂದು SOP ಇದೆ, ಕಂಡೀಷನ್ಸ್ ಇದೆ. ಅದು ಯಾವುದೂ ರಾಜ್ಯ ಸರ್ಕಾರ ಫಾಲೋ ಮಾಡಿಲ್ಲ. ಅದು ಮಾಡಬೇಕಂತ ಆದೇಶವೂ ಕೂಡ ಬಂದಿಲ್ಲ. ಇಲ್ಲಿ ರೆವಿನ್ಯೂ ಇಲಾಖೆ, ಸ್ಟ್ಯಾಟಿಸ್ಟಿಕ್ಸ್ ಇಲಾಖೆ, ಅಗ್ರಿಕಲ್ಚರ್ ಇಲಾಖೆ, ಹಾರ್ಟಿಕಲ್ಚರ್ ಇಲಾಖೆ ಇವರೆಲ್ಲರೂ ಸೇರಿ ಮಾಡಿದಾಗಲೇ ಅದು ಅಥೆಂಟಿಕ್ ಆಗುತ್ತೆ. ಆ ಥರ ಸರ್ವೆ ಮಾಡೋದಕ್ಕೆ ಆದೇಶನೇ ಕೊಟ್ಟಿಲ್ಲ. ರಾಜ್ಯ ಸರ್ಕಾರ ಬರವನ್ನು ಅತ್ಯಂತ ಗಂಭೀರವಾಗಿ ತೊಗೋಬೇಕಾಯ್ತು, ತೊಗೊಂಡಿಲ್ಲ. ಮತ್ತು ಬರ ನಿರ್ವಹಣೆಗೆ ಏನು ಕಂಟಿಂಜೆನ್ಸಿ ಪ್ಲ್ಯಾನ್ ಮಾಡಬೇಕಾಯ್ತು, ಅದನ್ನು ಕೂಡ ಮಾಡಿಲ್ಲ. ಇಷ್ಟರ ಮಟ್ಟಿಗೆ ಅಂದರೆ ಕುಡಿಯುವ ನೀರಿಗೂ ಕೂಡ ಪರ್ಯಾಯವಾಗಿರುವ ವ್ಯವಸ್ಥೆಗಳನ್ನು ಮಾಡಿಲ್ಲ. ಮತ್ತಿನ್ನು ಕೆಲವು ನದಿಗಳಲ್ಲಿ ಅಲ್ಲಿ ವೆಸ್ಟರ್ನ್ ಘಾಟಲ್ಲಿ ಮಳೆ ಆಗಿದ್ದರಿಂದ ನೀರು ಬಂದರೂ ಕೂಡ ಅದನ್ನು ಎತ್ಕೊಂಡು ಕುಡಿಯೋ ನೀರಿಗೆ ವ್ಯವಸ್ಥೆ ಮಾಡಬೇಕು ಅನ್ನೋಂಥ ಏತ್ ನೀರಾವರಿಗಳಿದೆ, ಅದನ್ನು ಉಪಯೋಗ ಮಾಡ್ಕೋಬೋದಾಗಿತ್ತು. ಏತ್ ನೀರಾವರಿ 145 ಏತ್ ನೀರಾವರಿ ಬಂದು ಬಿದ್ದಿದ್ದಾವೆ. ಅವುಗಳಿಗೆ ಮೇಂಟೆನೆನ್ಸ್ ಇಲ್ಲ ಮತ್ತು ಪವರ್ ಚಾರ್ಜಸ್ ಕಟ್ಟಿಲ್ಲ. ಹೀಗೆ ಸರ್ಕಾರ ಸಂಪೂರ್ಣವಾಗಿ ವಿಫಲ ಆಗಿದೆ. ರೈತರು ಸಂಕಷ್ಟದಲ್ಲಿದ್ದಾರೆ. ರೈತರ ಬಗ್ಗೆ ಅತ್ಯಂತ ನಿರ್ಲಕ್ಷ್ಯ ಭಾವನೆಯಿಂದ ಈ ಸರ್ಕಾರ ಮೊದಲಿಂದ ನೋಡ್ತಾ ಇದೆ, 3 ವರ್ಷದಿಂದ. ಈಗೂ ಅದೇ ಮುಂದುವರೆದಿದೆ. ಈ ಸಂದರ್ಭದಲ್ಲಿ ರೈತರಿಗೆ ಧೈರ್ಯ ಹೇಳಿ ಪರ್ಯಾಯ ಕ್ರಾಪ್ ಮಾಡಿ ಅವ್ರ ಬೀಜ ಗೊಬ್ಬರವನ್ನು ಒದಗಿಸಿ ಮಳೆ ಹವೆಯ ಕ್ರಾಪ್ಗಳನ್ನಾದರೂ ಬಿತ್ತನೆದಕ್ಕೆ ಮಾಡಬೇಕಾಯಿತು. ಅದು ಕೂಡ ಮಾಡದಿರುವಂಥ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ. ಈಗ ನಾನು ರಾಜ್ಯ ಸರ್ಕಾರಕ್ಕೆ ಹೇಳಿಕೆ ಇಚ್ಛೆಪಡ್ತೀನಿ, ಸುಮ್ಮನೆ ಲೆಟರ್ ಮಾಡೋದು, ಸುದ್ದಿ ಮಾಡೋದು ನಿಮ್ಮ ಕೆಲಸ ಅಲ್ಲ. ಮುಖ್ಯಮಂತ್ರಿ ಲೆಟರ್ ಬರೆದ್ರು, ಆಮೇಲೆ ರೆವಿನ್ಯೂ ಮಂತ್ರಿ, ಏನದ್ರಾಗ ಅರ್ಥ ಏನಿದೆ? ನೀವು ಕಂಪ್ಲೀಟ್ ಸರ್ವೆಯನ್ನು ಮಾಡಿ, ಅಥೆಂಟಿಕ್ ರಿಪೋರ್ಟನ್ನು ಮಾಡಿ, ಅದರ ಆಧಾರದ ಮೇಲೆ ಒಂದು NDRF ನಾರ್ಮ್ಸ್ ಪ್ರಕಾರ ಒಂದು ಪ್ರಪೋಸಲನ್ನು ಕಳಿಸಿದರೆ ಅವಾಗ ಅವರು ಒಂದು ಟೀಮ್ ಬಂದು ನೋಡಿ ಅದಕ್ಕೆ ಏನು ಸಹಾಯ ಮಾಡಬೇಕು ಮಾಡ್ತಾರೆ. ಎರಡನೇದಾಗಿ NDRFನಲ್ಲಿ ಈಗಾಗಲೇ ದುಡ್ಡಿದೆ. DC ಅವರ PD ಅಕೌಂಟ್ನಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲಿ 15ರಿಂದ 20 ಕೋಟಿ ರೂಪಾಯಿ ಇರ್ತದೆ. ಅದನ್ನು ನೀವು ಹೆಂಗೆ ಬಳಕೆ ಮಾಡಬೇಕು ಅನ್ನೋದಕ್ಕೆ ಒಂದು ಪ್ಲ್ಯಾನ್ ಮಾಡಬೇಕು. ಇದು ರಾಜ್ಯದಲ್ಲಿ ಮಲೆನಾಡು ಮತ್ತು ಕರಾವಳಿ ಬಿಟ್ಟರೆ ಬಯಲುಸೀಮೆಯಲ್ಲಿ ದೊಡ್ಡ ಪ್ರಮಾಣದ ಬರಗಾಲ ಇದೆ. ಇದು ಯಾವುದನ್ನೂ ಮಾಡದೆ ಇವತ್ತು ಸುಮ್ಮನೆ ಸಮಯವನ್ನು ವ್ಯರ್ಥ ಮಾಡೋದ್ರಲ್ಲಿ ಅರ್ಥ ಇಲ್ಲ. ರೈತರು ನಿರಾಶೆ ಆಗ್ತಾರೆ, ಹತಾಶೆ ಆಗ್ತಾರೆ. ರೈತರನ್ನ ಹತಾಶೆ ಆಗುವಂಥ ಮಟ್ಟಕ್ಕೆ ರಾಜ್ಯ ಸರ್ಕಾರ ತೊಗೊಂಡು ಹೋಗಬಾರ್ದು. ಅವರು ಕೇವಲ ತಮ್ಮ ರಾಜಕಾರಣ, ಮಂತ್ರಿಮಂಡಲ ಮಾಡೋದರಲ್ಲಿ ಬ್ಯುಸಿ ಇದ್ದಾರೆ.